ಇದೇನಿದು ಹನುಮ ಅಂತೇಳಿ. ಯಾಕಂದರೆ ಮಸೀದಿಯ ಹತ್ರ ಹೋದಾಗ ಘೋಷಣೆಯನ್ನು ತೀವ್ರ ಸ್ವರೂಪದಲ್ಲಿ ಕೂಗ್ತಾ ನಂತರ ಅಲ್ಲಿ ಇದು ನಮ್ಮದು ಅನ್ನುವಂತಹ ಘೋಷಣೆಗಳು ಮೊಳಗಿದಾವೆ. ಜಾಮಿಯಾ ಮಸೀದಿಯ ಬಗ್ಗೆ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಇದು ಜಾಮಿಯಾ ಮಸೀದಿ ಅಲ್ಲ, ಇದು ಹನುಮನ ದೇವಸ್ಥಾನ, ಅದನ್ನು ಕೆಡವಿ ಟಿಪ್ಪು ಕಾಲದಲ್ಲಿ ಮಸೀದಿ ಮಾಡಲಾಗಿತ್ತು ಅನ್ನುವಂಥ ಆರೋಪವನ್ನು ಮಾಡ್ತಾನೆ ಬಂದಿದ್ದಾರೆ. ಇವತ್ತು ಹನುಮ ಮಾಲೆ ಧರಿಸಿದಂಥವರು ಹನುಮ ಮಾಲಾಧಾರಿಗಳು ತಮ್ಮ ಸಂಕೀರ್ತನಾ ಯಾತ್ರೆಯನ್ನು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಹನುಮನ ಸಂಕೀರ್ತನೆಯ ಜೊತೆಗೆ ಈ ಘೋಷಣೆಗಳು ಕೂಡ ಮೊಳಗಿರುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಆರಂಭದಿಂದಲೂ ಸುಗಮವಾಗಿ ಸಾಗಿತ್ತು ಮತ್ತು ಅಂತ್ಯವರೆಗೂ ಕೂಡ ಸುಗಮವಾಗಿಯೇ ಸಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಿಲ್ಲ ಅಲ್ಲಿ. ಆದರೆ ಒಂದಿಷ್ಟು ಬಿಗುವಿನ ವಾತಾವರಣ ಮಧ್ಯದಲ್ಲಿ ನಿರ್ಮಾಣ ಆಗಿತ್ತು. ಶ್ರೀರಂಗಪಟ್ಟಣದಲ್ಲಿ ಸುಸೂತ್ರವಾಗಿ ಸಾಗಿರುವಂಥದ್ದು ಹನುಮನ ಯಾತ್ರೆ. ಹನುಮ ಯಾತ್ರೆ ಸುಸೂತ್ರವಾಗಿ ನಡೆದಿದೆ. ಸಾವಿರಾರು ಹನುಮ ಮಾಲಾಧಾರಿಗಳು ಸಂಕೀರ್ತನ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಅವರೆಲ್ಲರೂ ಕೂಡ ಓಡಾಡಿದ್ದಾರೆ, ಅವರೆಲ್ಲರೂ ಕೂಡ ಖುಷಿಯಿಂದ ಸಂಭ್ರಮಿಸಿದ್ದಾರೆ, ಹನುಮನ ಭಜನೆಯನ್ನು ಮಾಡಿದ್ದಾರೆ, ಹನುಮನನ್ನು ಸ್ಮರಿಸಿದ್ದಾರೆ. ಗಂಜಂ ಸರ್ಕಲ್ನಿಂದ ಶ್ರೀರಂಗನಾಥ ದೇವಸ್ಥಾನದವರೆಗೂ ಕೂಡ 5 ಕಿಲೋಮೀಟರ್ ಸಂಚಾರ ಸಾಗಿರುವಂಥದ್ದು ಈ ಒಂದು ಯಾತ್ರೆ ಇವತ್ತು ನಡೆದಿರುವಂಥದ್ದು ಶ್ರೀರಂಗಪಟ್ಟಣದಲ್ಲಿ. ಯಾತ್ರೆಯುದ್ದಕ್ಕೂ ಜೈ ಶ್ರೀರಾಮ್ ಜೈ ಹನುಮಾನ್ ಘೋಷಣೆಗಳನ್ನು ಮೊಳಗಿಸಲಾಯಿತು. ಆ ಮೂಲಕವಾಗಿ ಎಲ್ಲರೂ ಘೋಷಣೆಯನ್ನು ಕೂಗುತ್ತಾ ತಮ್ಮ ಯಾತ್ರೆಯನ್ನು ನೆರವೇರಿಸಿದ್ದಾರೆ. ಹನುಮನ ಧ್ವಜ ಹಿಡಿದು ಕುಣಿದು ಕುಪ್ಪಳಿಸಿದ್ದಾರೆ ಹನುಮ ಭಕ್ತರು. ಹನುಮ ಧ್ವಜವನ್ನು ಹಿಡ್ಕೊಂಡು ಭಜನೆಯನ್ನು ಮಾಡ್ತಾ ಅದರ ಮೂಲಕವಾಗಿ ಸಾಗಿದ್ದಾರೆ. DJ ಸದ್ದಿಗೆ ನೃತ್ಯ ಮಾಡ್ತಾ ಕೂಡ ಸಾಗಿದ್ದಾರೆ ಹನುಮ ಭಕ್ತರ ಮೆರವಣಿಗೆ. ಹನುಮ ಭಕ್ತರು DJ ಸೌಂಡ್ಗೂ ಕೂಡ ಕುಣಿತಾ ಹನುಮನ ಹಾಡುಗಳಿಗೆ ಕುಣಿದಿದ್ದಾರೆ. ಇದರ ನಡುವೆ ಮಸೀದಿ ಬಳಿಗೆ ಹೋದಾಗ ಒಂದಿಷ್ಟು ಕಿರಿಕ್ ಕೂಡ ಆಗಿದೆ. ಜಾಮಿಯಾ ಮಸೀದಿ ವೃತ್ತದಲ್ಲಿ ಹನುಮ ಮಾಲಾಧಾರಿಗಳು ನೃತ್ಯ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಅದೇ ಸಂದರ್ಭದಲ್ಲಿ ಪೊಲೀಸರು ಮತ್ತು ಹನುಮ ಮಾಲಾಧಾರಿಗಳ ನಡುವೆ ನೂಕಾಟ ತಳ್ಳಾಟವು ಕೂಡ ನಡೆದಿದೆ. ಜಾಮಿಯಾ ಮಸೀದಿ ವೃತ್ತದಲ್ಲಿ ಕುಳಿತು ಹನುಮಾನ್ ಚಾಲೀಸಾವನ್ನು ಪಠಿಸಿದ್ದಾರೆ. ಆ ಪಠಣ ಕಾರ್ಯವೂ ಕೂಡ ನಡೆದಿದೆ ಹನುಮ ಭಕ್ತರಿಂದ. ನಂತರ ಮಸೀದಿ ಕಡೆಗೆ ಕೈ ತೋರಿಸಿ ಆ ಜಾಗ ನಮ್ಮದು ಅನ್ನುವಂತಹ ಘೋಷಣೆಯನ್ನು ಮೊಳಗಿಸೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂಥದ್ದನ್ನು ಪೊಲೀಸರು ಅಂದಾಜಿಸಿದ್ದಾರೆ. ತತ್ಕ್ಷಣ ಪೊಲೀಸರು ಅಲ್ಲಿ ಮಧ್ಯಪ್ರವೇಶಿಸಿದ್ದಾರೆ ಮತ್ತು ವಿಶೇಷವಾಗಿ ಮಸೀದಿ ಜಾಗದಲ್ಲಿ ಮಂದಿರ ನಿರ್ಮಾಣ ಮಾಡ್ತೀವಿ ಅನ್ನುವಂತಹ ಘೋಷಣೆಯನ್ನು ಕೂಡ ಕೂಗಲಾಗಿದೆ. ಈ ಘೋಷಣೆಗಳು ಮೊಳಗ್ತಾ ಇದ್ದಂತೆಯೇ ಕೆಲವರು ಮಸೀದಿಯ ಕಡೆಗೆ ನುಗ್ಗುವಂತಹ ಪ್ರಯತ್ನವನ್ನು ಕೂಡ ಮಾಡಿದಾರಂತೆ. ಇದರ ಪರಿಣಾಮವಾಗಿ ಜಾಮಿಯಾ ಮಸೀದಿಗೆ ನುಗ್ಗೋದಕ್ಕೆ ಕೆಲ ಮಾಲಾಧಾರಿಗಳು ಯತ್ನಿಸಿದ್ದಾರೆ ಅನ್ನುವಂಥ ಆರೋಪ ಅಲ್ಲಿಂದ ಕೇಳಿ ಬಂದಿತ್ತು. ಹೀಗಾಗಿ ಪೊಲೀಸರು ಅದನ್ನು ತಡೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗೋದು ಬೇಡ, ಎಲ್ಲರೂ ಕೂಡ ನಿಮ್ಮ ಯಾತ್ರೆಯನ್ನು ಪೂರೈಸಿ ಅನ್ನುವಂತಹ ಕಾರಣಕ್ಕಾಗಿ ಅವರನ್ನು ವಾಪಸ್ ಕಳಿಸಿದ್ದಾರೆ. ಪೊಲೀಸರ ಭದ್ರತೆಯಿಂದಾಗಿ ಸುಗಮವಾಗಿ ಸಂಕೀರ್ತನಾ ಯಾತ್ರೆ ಮುಗಿದಿದೆ. ಇಲ್ಲಿ ಸಂಕೀರ್ತನಾ ಯಾತ್ರೆಗೆ ಬಂದಂಥವರು ಅಲ್ಲಿ ಸಡನ್ನಾಗಿ ಆ ಒಂದು ವೃತ್ತಕ್ಕೆ ಬಂದ ತಕ್ಷಣ ಸಡನ್ನಾಗಿ ಈ ರೀತಿಯಾದಂತಹ ಘೋಷಣೆಗಳು ಮೊಳಗಿರುವಂಥದ್ದು. ಶ್ರೀರಂಗನಾಥ ದೇಗುಲದ ಆವರಣದಲ್ಲಿ ಮಾಲೆಯನ್ನು ವಿಸರ್ಜನೆ ಮಾಡಲಾಗಿದೆ. ಅಲ್ಲಿಗೆ ಆ ಮೆರವಣಿಗೆ ಸಂಕೀರ್ತನೆ ಯಾತ್ರೆಯು ಕೂಡ ಸಮಾಪ್ತಗೊಂಡಿದೆ. ಇದರ ನಡುವೆ ನಡೆದಿರುವಂತಹ ಈ ಒಂದು ಜಾಮಿಯಾ ಮಸೀದಿಯ ಬಳಿಯಲ್ಲಿ ನಡೆದಿರತಕ್ಕಂತಹ ಘೋಷಣೆಗಳು ಇದು ಸಹಜವಾಗಿಯೇ ಹಿಂದೂ ಪರ ಸಂಘಟನೆಗಳವರು, ಹಿಂದೂ ಸಂಘಟನೆಗಳು ಮತ್ತು ಯಾರು ಇವತ್ತಿನ ಈ ಒಂದು ಯಾತ್ರೆಯನ್ನು ಆಯೋಜನೆ ಮಾಡಿದರು ಅವರು ತಮ್ಮ ಅಭಿಪ್ರಾಯವಾಗಿ ಕೂಡ ಅದನ್ನು ವ್ಯಕ್ತಪಡಿಸಿದ್ದಾರೆ. ಯಾರ್ಯಾರು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನಾವು ಶಾಂತಿಯುತವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಜನಜಾಗೃತಿ, ತಾಳ್ಮೆ. ಮತ್ತು ಈಗ ಕೆಲವರು ಕೋರ್ಟಿಗೆ ಕೇಸ್ ಹೋಗಿದ್ದಾರೆ. ಸೊ ಹಿಂದೂ ಸಮಾಜ ಮತ್ತು ಈಗ ನಮ್ಮ ಹಿಂದೂ ಪರ ಸಂಘಟನೆಗಳು, ಹಿಂದೂ ಜಾಗರಣ ವೇದಿಕೆ ಮತ್ತು ಈ ಸಮಿತಿಯೆಲ್ಲ ಸೇರಿ ನಾವು ತೀರ್ಮಾನ ತಗೋತೀವಿ. ಕಾನೂನು ಮುಖಾಂತರ ಹೋರಾಟ ಮಾಡಬೇಕಾ, ಯಾವ ರೀತಿ ಹೋರಾಟ ಮಾಡಬೇಕಂತ ಹೇಳಿ ನಾವು ಬರೋ ದಿವಸಗಳಲ್ಲಿ ಇದಕ್ಕೆ ತೀರ್ಮಾನ ತಗೋತೀವಿ. ಮೂಡಲ ಭಾಗ್ಯದ ಆಂಜನೇಯನನ್ನ ಯಥಾಸ್ಥಿತಿ ಎಲ್ಲಿದ್ದೋ ಸ್ವಾಮಿ ಅಲ್ಲೇ ಪ್ರತಿಷ್ಠಾಪನೆ ಆಗುವಂತ ವಿಶೇಷ ಸಂಕಲ್ಪಗಳಿಂದ ನಾವು ಮಾಡಿದ್ದೇವೆ. ಹನುಮನ ಪಾದದ ಮೇಲಾಣೆ, ಹನುಮನ ಪಾದದ ಮೇಲಾಣೆ. ನಮ್ಮ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಧ್ವಂಸಗೊಳಿಸಿ ಅದರ ಮೇಲ್ಗಡೆ 2 ಮಿನಾರ್ನ ಕಟ್ಟಿರತಕ್ಕಂಥದ್ದು ಇದು ಖಂಡನೀಯ. ಮುಂಬರೋ ದಿನಗಳಲ್ಲಿ ಪ್ರೀತಿಯಿಂದ ಅವ್ರದ್ದೇ ಸಮಾಜ ಇದನ್ನು ಅವರಾಗಿ ಅವರು ಇದನ್ನು ತೆರವು ಮಾಡಿ ನಮ್ಮ ಮೂಲ ಏನೇನು ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅದಕ್ಕೆ ಅನುವು ಮಾಡಿಕೊಡ್ಬೇಕು. ಇಲ್ಲ ಮುಂಬರೋ ದಿನಗಳಲ್ಲಿ ಹೋರಾಟದ ಹಾದಿ ಇನ್ನೂ ತೀವ್ರತರನಾಗಿರ್ತದೆ. ಇದರ ನಡುವೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಅವರ ಪ್ರಕಾರ ಪೊಲೀಸರು ಅವರಿಗೆ ಕೊಟ್ಟಿರುವಂತಹ ಮಾಹಿತಿಯನ್ನು ಅವರು ಮಾಧ್ಯಮದ ಮುಂದೆ ಹೇಳಿಕೊಂಡಿರುವಂಥದ್ದು ಈ ರೀತಿಯಲ್ಲಿ. ಏನು ಗಲಾಟೆ ಆಗಿಲ್ಲ. ಮಸೀದಿ ಮುಂದೆ ಪ್ರತಿ ಸಾರಿ ಹೋದಾಗೆ ಈ ಸಾರಿನೂ ಹೋಗಿದ್ದಾರೆ. ಅಲ್ಲಿ ಒಂದು ಪದ್ಧತಿ ಇದೆ, ಅಲ್ಲೇ ಹೋದಾಗ ಮಸೀದಿ ಮುಂದೆ ಕೂತ್ಕೊಂಡು ಭಜನೆ ಮಾಡಿ ಮುಂದಕ್ಕೆ ಹೋಗ್ತಾರೆ.
ಆ ಸಂದರ್ಭದಲ್ಲಿ ಹೆಚ್ಚು ಜನ ಸೇರಿದ್ದಾರೆ. ಅದನ್ನು ಅವರು ಪೊಲೀಸ್ನವರು ಆಯ್ತಪ್ಪ ನಿಮ್ಮ ಸಮಯ ಆಯಿತು ಅಂತ ತಳ್ಳಿ ಮುಂದೆ ಕಳಿಸಿದ್ದಾರೆ ಅಷ್ಟೇ, ಬೇರೆ ಏನೂ ಗಲಾಟೆ ಆಗಿಲ್ಲ. ದಟ್ ಈಸ್ ದಿ ರಿಪೋರ್ಟ್ ಐ ಗಾಟ್ ಫ್ರಮ್ SP ಡೈರೆಕ್ಟ್ಲಿ. ಹೀಗೆ ಅಲ್ಲಿ ಯಾವುದೇ ರೀತಿಯಂತಹ ಗಲಾಟೆ ಆಗಿಲ್ಲ, ಯಾವುದೇ ರೀತಿಯಂಥ ಘರ್ಷಣೆ ಆಗಿಲ್ಲ. ಪೊಲೀಸರು ಅಲ್ಲಿ ಬಂದು ಕುಳಿತು ಹನುಮಾನ್ ಚಾಲೀಸವನ್ನು ಪಡಿಸಿದಂತಹ ಭಕ್ತರನ್ನು ವಾಪಸ್ ಕಳಿಸಿದ್ದಾರೆ ಅಂತ ಹೇಳ್ಕೊಂಡು ಈ ಅಲ್ಲೇನು ಒಂದು ಘರ್ಷಣೆಯ ವಾತಾವರಣ ನಿರ್ಮಾಣ ಆಗಿತ್ತು ಅದನ್ನು ಆದಷ್ಟು ಕೂಲ್ ಮಾಡುವಂತಹ ಪ್ರಯತ್ನವನ್ನು ಗೃಹ ಸಚಿವರು ಮಾಡಿದ್ದಾರೆ. ಆದರೆ ಇಲ್ಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಘೋಷಣೆಗಳನ್ನು, ಮುಖಂಡರ ಆಗ್ರಹಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಸೊ ಇದು ಕೇವಲ ಅಷ್ಟು ಸುಲಭವಾಗಿ ಪರಮೇಶ್ವರ್ ಅವರು ಹೇಳಿದಷ್ಟೇ ಸುಸೂತ್ರವಾಗಿ ವಿಚಾರಗಳು ಇಲ್ಲ ಅನ್ನೋಂಥದ್ದನ್ನು ಕೂಡ ಅವರ ಮಾತುಗಳು ಹೇಳ್ತಾ ಇದ್ದಾವೆ. ಮುಂದಿನ ದಿವಸಗಳು ಇದನ್ನು ಸರ್ಕಾರ ಮತ್ತು ಸಂಘಟನೆಗಳು ಹೇಗೆ ಎದುರಿಸ್ಕೊಂಡು ಹೋಗ್ತವೆ ಅನ್ನೋದು ಕೂಡ ನೋಡಬೇಕು.